ಜಾತಿ ಗಣತಿ ಮೂಲಕ ಹಿಂದೂ ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಜಾತಿ ಗಣತಿಯಲ್ಲೇ ಸರ್ಕಾರ ಅಧಿಕಾರ ಕಳೆದುಕೊಳ್ಳುತ್ತೆ ಅಂತ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಭವಿಷ್ಯ ನುಡಿದಿದ್ದಾರೆ. ಶಿವಮೊಗ್ಗದಲ್ಲೇ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಒಂದು ಕಡೆ ಸಚಿವ ಈಶ್ವರ ಖಂಡ್ರೆ ಹಿಂದೂ ಅಂತ ಬರೀರಿ ಅಂತ ಹೇಳಿದ್ದಾರೆ, ಎಂ.ಬಿ. ಪಾಟೀಲ್ ವೀರಶೈವ ಲಿಂಗಾಯತರು ಅಂತ ಬರೆಸಿ ಅಂತಿದ್ದಾರೆ. ತಯಾರಿ ಇಲ್ಲದೆ ಜಾತಿ ಗಣತಿ ನಡೀತಾ ಇದೆ. ಹಿಂದೂ ಸಮಾಜವನ್ನು ವೀರಶೈವ ಸಮಾಜವನ್ನು ಚಿತ್ರ ಮಾಡಿದ್ದಾರೆ. ಈ ವರದಿ ಬಿಡುಗಡೆಯಾಗುವುದು ಅನುಮಾನ ಇದೆ. ಈ ಹಿಂದೆ 158 ಕೋಟಿ ರೂಪಾಯಿ ಹಣವನ್ನು ನೀರಿನಲ್ಲಿ ಹೋಮ ಮಾಡಿದಂತೆ ಈಗ 420 ಕೋಟಿ ರೂಪಾಯಿ ಹಣವನ್ನು ನೀರಿನಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಒಂದು ಇಡೀ ಹಿಂದೂ ಸಮಾಜವನ್ನು ಛಿದ್ರ ಮಾಡೋಂಥ ಪ್ರಯತ್ನ, ಎರಡನೇದು ಹಿಂದೂ ಸಮಾಜದಲ್ಲಿ ಸಂಪೂರ್ಣ ಗೊಂದಲ ಇದನ್ನು ಸೃಷ್ಟಿ ಮಾಡಿದ್ದಾರೆ. ಕ್ಯಾಬಿನೆಟ್ ಮಂತ್ರಿಗಳೇ, ಕಾಂಗ್ರೆಸ್ಸಿನ ಸಚಿವರು, ಮುಖ್ಯಮಂತ್ರಿಗಳು ಎದುರಿಗೇನೆ ಇದ್ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅನ್ನೋಂಥ ಗಲಾಟೆ ಮಾಡಿದ್ದು ನಿಮ್ಮ ಪತ್ರಿಕೆಗಳಲ್ಲೇ ನಾನು ನೋಡಿದೆ. ಇದು ಮಂತ್ರಿಗಳದು. ಸಾಧು ಸಂತರು ಎಲ್ಲರೂ ಕೂಡ ಒಟ್ಟಿಗೆ ಇದ್ದವರು. ಈಗ ಅಲ್ಲೂ ಕೂಡ ಸ್ವಲ್ಪ ಬಿರುಕು ಬರೋಂಥ ವ್ಯವಸ್ಥೆ ಈ ಒಂದು ಜಾತಿಗಣದಿಂದ ಆಗಿದೆ. ಹಿಂದೂ ಸಮಾಜದ ಎಲ್ಲ ಜಾತಿಗಳಲ್ಲೂ ಗೊಂದಲ ಇದನ್ನು ಸೃಷ್ಟಿ ಮಾಡಿದೆ ಈ ಸರ್ಕಾರ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಿಂಗಾಯತ ಸಮಾಜದಲ್ಲಂತೂ ಅತಿ ಹೆಚ್ಚು ಗೊಂದಲ ಆಗಿದೆ. ಅನೇಕ ಹಿರಿಯರು, ಸಾಧು ಸಂತರು ಇದನ್ನು ಹಿಂದೂ ಅಂತ ಬರೆಸಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಸಿರಿಗೆರೆಯ ಡಾಕ್ಟರ್ ಇರ್ಬೋದು, ಅದೇ ರೀತಿ ನಮ್ಮ ರಂಭಾಪುರಿಯ ಪೂಜ್ಯ ಜಗದ್ಗುರುಗಳಿರ್ಬೋದು, ಸಿದ್ಧಗಂಗಾ ಜಗದ್ಗುರುಗಳಿರ್ಬೋದು, ಅತಿ ಹೆಚ್ಚು ಲಿಂಗಾಯತ ಸಮಾಜದ ಸ್ವಾಮಿಗಳು ಕೂಡ ಅದನ್ನು ಹಿಂದೂ ಧರ್ಮ ಅಂತ ಬರೀಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಬೇರೆ ಬೇರೆನೂ ಹೇಳಿದ್ದಾರೆ. ಗೊಂದಲ ಒಟ್ಟಾರೆ. ಇನ್ನು ವೀರಶೈವ ಸಮಾಜದ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ, ಉದಾಹರಣೆಗೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಸಹಿ ಹಾಕಿರೋಂಥ ಶ್ರೀಯುತ ಈಶ್ವರ ಖಂಡ್ರೆ ಅವರು, ಸಚಿವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರು ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳು ಅಂತ ಸಹಿ ಕೂಡ ಮಾಡಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಅನುಬಂಧ 1ರ ಕಾಲಂ ನಂಬರ್ 8ರಲ್ಲಿ, ಅಂದರೆ ಧರ್ಮದ ಕಾಲಂನಲ್ಲಿ ಸಂಕೇತ ಸಂಖ್ಯೆ 11ರಲ್ಲಿ ನೀಡಿರುವ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಥವಾ ತಮ್ಮ ವಿವೇಚನೆಯಂತೆ ನಮೂದಿಸುವುದು. ವೀರಶೈವ ಲಿಂಗಾಯತ ಅಥವಾ ತಮ್ಮ ವಿವೇಚನೆಯಂತೆ. ಇದಕ್ಕೇನ ಅರ್ಥ ನನಗೊತ್ತು ಆಗ್ತಿಲ್ಲ. ಇದೇ ಈಶ್ವರ ಖಂಡ್ರೆಯವರು ಹುಬ್ಬಳ್ಳಿಯಲ್ಲಿ ನಡೆದಂಥ ಸಾಧು ಸಂತರ ಸಮಾವೇಶ, ದೊಡ್ಡ ಸಮಾವೇಶದಲ್ಲಿ ಅಲ್ಲಿ ಧರ್ಮ ಇದ್ರ ಕಾಲಂನಲ್ಲಿ ಹಿಂದೂ ಅಂತ ಬರೀರಿ ಅಂತ ಅಲ್ಲಿ ಭಾಷಣ ಮಾಡ್ತಾರೆ. ಎಷ್ಟು ಗೊಂದಲಗಳು ನಾನು ಹೇಳಕ್ಕೆ ಹೊರಟಿರೋದು. ಮಾನ್ಯ ಎಂ.ಬಿ. ಪಾಟೀಲ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದನ್ನು ಹಿಂದೂ ಅಂತ ಬರೆಯೋದು ಬೇಡ, ವೀರಶೈವ ಅಂತ ಬರ್ಕೊಳ್ಳಿ ಅಂತ. ವೀರಶೈವ ಸಮಾಜವನ್ನು ಛಿದ್ರ ಮಾಡಿರೋಂಥ ಒಂದು ಯಶಸ್ಸು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದೆ. ಇದರಲ್ಲಿ ಅವರು ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅದಕ್ಕೋಸ್ಕರ ಇದನ್ನು ಹೇಳಕ್ಕೆ ಇಷ್ಟಪಟ್ಟಿದ್ದು ಪ್ರಾರಂಭದಲ್ಲೇ. ಈ ಜಾತಿ ಜನಗಣತಿಯಿಂದನೇ ಈ ಸರ್ಕಾರ ಬಿದ್ದೋಗುತ್ತೆ. ಇವತ್ತು ಇದು ಶುರುವಾಗಿದೆ ಗೊಂದಲ. ಕ್ಯಾಬಿನೆಟ್ಟಲ್ಲೂ ಶುರುವಾಗಿದೆ, ಹೊರಗಡೆನೂ ಶುರುವಾಗಿದೆ. ಇವತ್ತು ಬರ್ತಾ 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 ಅದು ಎಂಥದೋ ಒಂದು ವರದಿ ಕೊಡಬೇಕು ಅಂತ ಬರುತ್ತೆ. ಆ ವರದಿ ಬಿಡುಗಡೆ ಆಗ್ತಿದ್ದಂಗೆ ಶುರುವಾಗುತ್ತೆ. ನಮ್ಮ ಜಾತಿ ಇಷ್ಟು ಕಮ್ಮಿ ಇದೆ, ನಮ್ಮ ಜಾತಿ ಇಷ್ಟು ಕಡಿಮೆ ಬರ್ತಾರೆ, ನಾವು ಇದಕ್ಕಿಂತ 10ರಷ್ಟು ಇದ್ದೀವಿ, ಹೀಗೆಲ್ಲ ಶುರುವಾಗುತ್ತೆ. ಕ್ಯಾಬಿನೆಟ್ ಮಂತ್ರಿಗಳು ಗಲಾಟೆ ಶುರುವಾಗುತ್ತೆ, MLAಗಳು ಗಲಾಟೆ ಶುರುವಾಗುತ್ತೆ. ಇದು ಜಾತಿ ಜನಗಣತಿ ಬೇಡ ಅಂತ ನಾವು ಅವತ್ತು ಹೇಳಿದ್ವಿ, ನೀವು ಕೇಳಲ್ಲ ನೀವು ಅಂತ ಕ್ಯಾಬಿನೆಟ್ನಲ್ಲೂ ಹೇಳ್ತಾರೆ. ಎಲ್ಲ ಸಾಧು ಸಂತರು ಹೇಳಿದರು ಬೇಡ ಅಂತ. ತಯಾರಿ ಇಲ್ಲದೆ ನೀವು ಮಾಡ್ಕೊತಿದ್ದೀರಿ, ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನೇನು ವಾಪಸ್ ತಗೋಬೇಕು ಅಂತ ಹೇಳೋ ಪ್ರಶ್ನೆ ಇಲ್ಲ. ಜಾತಿ ಜನಗಣತಿ ನಡೆಸ್ಕೊಂಡು ಹೋಗಲಿ, ಪರವಾಗಿಲ್ಲ ಅಂತ ಕೋರ್ಟ್ ಹೇಳಿರೋಂಥ ಈ ಸಂದರ್ಭದಲ್ಲಿ ನಾನು ಕೋರ್ಟಿನ ವಿರುದ್ಧ ಮಾತಾಡೋಕ್ಕೆ ಇಷ್ಟಪಡಲ್ಲ. ಆದರೆ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದೂ ಸಮಾಜವನ್ನು ಛಿದ್ರ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ವೀರಶೈವ ಸಮಾಜವನ್ನು ಕೂಡ ಛಿದ್ರ ಮಾಡೋದ್ರಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಈ ರೀತಿ ಹಿಂದೂ ಸಮಾಜವನ್ನು ಛಿದ್ರ ಮಾಡಿರೋಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿರೋಂಥ ಸಿದ್ದರಾಮಯ್ಯವರು ಖಂಡಿತ ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವತ್ತು ಬಿಡುಗಡೆ ಆಗುತ್ತೋ ಗೊತ್ತಿಲ್ಲ. ಬಿಡುಗಡೆ ಅಕಸ್ಮಾತ್ 99 ಭಾಗ ಇದು ಬಿಡುಗಡೆ ಆಗಲ್ಲ, ಈ ವರದಿನೇ ಬಿಡುಗಡೆ ಆಗಲ್ಲ. 420 ಕೋಟಿ ಹೆಂಗೆ
ಹಿಂದೆ 165 ಕೋಟಿ ರೂಪಾಯಿ ನೀರಿಗೆ ಹೋಮ ಹಾಕಿದ್ರಲ್ಲ, ಕಾಂತರಾಜ್ ವರದಿ 169 ಕೋಟಿ. ಹಂಗೆ ಈ 420 ಕೋಟಿನೂ ಹೋಗುತ್ತೆ. ಬಹಳ ಅನ್ಯಾಯ ಇದು. 420 ಕೋಟಿ ಹೋಗಿದ್ದು, 169 ಕೋಟಿ ಹೋಗಿದ್ದು ಜನಕ್ಕೆ ಅನುಕೂಲ ಆಗುತ್ತಾ? ಜನ ಒಂದಾಗ್ತಾ ಇದ್ದಾರಾ? ಇಲ್ಲ. ಇವ್ರಿಗೆ ದಿಟ್ಟ ಹೆಜ್ಜೆ ತಗೊಳಕ್ಕೂ ಬರಲ್ಲ ಮುಖ್ಯಮಂತ್ರಿಗಳಿಗೆ. ಹಿಂದೆ ದೇವರಾಜ ಅರಸು ಅವರು ಹಾವನೂರು ವರದಿನ ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲಿ ಕೆಲವರು ವಿರೋಧ ಮಾಡಿದ್ರು, ಹೌಸಲ್ಲೂ ವಿರೋಧ ಮಾಡಿದ್ರು. ಅವ್ರು ಪಕ್ಕಕ್ಕೆ ಸರಿಸಿದ್ರು, ಸುಮ್ಮನೆ ಕೂತ್ಕೊಳ್ಳಿ ಸಾಕು ಅಂತ ಬಿಡುಗಡೆ ಮಾಡಿದ್ರು. ಆದರೆ ಈ ತಾಕತ್ತು ಇಲ್ಲ ಇವರಿಗೆ. ಇವರೇನು ಕಾಂತರಾಜ್ ಅವ್ರಿಗೆ ತಾಕತ್ತಿದ್ದರೆ ನಾನು ಮುಂದಿನ ಕ್ಯಾಬಿನೆಟ್ ಮಾಡ್ತೀನಿ ಅಂತ ಮಾಡಲಿಲ್ಲ. ಕೊನೆಗೆ ದೆಹಲಿ ಹೋಗ್ತಿದ್ದಂಗೆ ಅಲ್ಲಿ ಹೇಳಿದ್ರು, ಇದು 10 ವರ್ಷದ ಹಳೇದು, 90 ದಿನದಲ್ಲಿ ಮುಗಿಸಿ ಅಂತ ಬಂದು ಹೇಳಿದ್ರು. 90 ದಿನದಲ್ಲಿ ಮುಗಿಸಿದ್ರಾ? ಈಗ 15 ದಿನ ಟೈಮ್ ಕೊಟ್ಟಿದ್ದಾರೆ. ಇದರೆಲ್ಲ ಆಗತ್ತಾ? ಬರೆದಿಟ್ಕೊಳ್ಳಿ. 420 ಕೋಟಿ ಹೋಗುತ್ತೆ ವಿನಃ ಈ ಜಾತಿ ಜನಗಣತಿ ಆಗಲ್ಲ. ಬರೀ 420 ಕೋಟಿ ಹೋಗೋದಲ್ಲ, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಸ್ಥಾನ ಕೂಡ ಹೋಗುತ್ತೆ. ಹಿಂದೂ ಸಮಾಜವನ್ನು ಛಿದ್ರ ಮಾಡೋಂಥ ಶಕ್ತಿ ಯಾರಿಗೂ ಇಲ್ಲ. ನಡೀತಾ ಇದೆ. ನಾನು ಹೇಳ್ತೀನಲ್ಲ, ನಿರೀಕ್ಷಿತ ಗುರಿ ಮುಟ್ಟತ್ತೋ ಬಿಟ್ಟು ಯಾರ್ಯಾರು ಈ ಒಂದು ಏನು ಸಮೀಕ್ಷೆ ಹೋಗ್ತಾ ಇದ್ದಾರಲ್ಲ. ನಿನ್ನೆ ಒಬ್ಬ ಅಡ್ವೊಕೇಟ್ ನಮ್ಮ ಮನೆ ಬಂದಿದ್ರು. ಅವ್ರ ಶ್ರೀಮತಿಯವರು ಟೀಚರು, 2 ಮನೆ ಮಾಡಿದಾರಂತೆ. ಇಡೀ ದಿನಕ್ಕೆ 2 ಮನೆ ಮಾಡಿದ್ದಾರೆ. ಏನು ಕೇಳಬೇಕು ಅನ್ನೋದು ಸಮೀಕ್ಷೆ ಹೋಗೋರ್ಗೂ ಗೊತ್ತಿಲ್ಲ. ಓದ್ತಾರೆ ಅವರು. ಉತ್ತರ ಏನು ಕೊಡಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಬ್ಯಾಂಕ್ ಅಕೌಂಟ್ ಇದೆಯಾ ಅಂತಿದ್ದಂಗೆ ಗಾಬರಿ ಆಗ್ಬಿಡ್ತಾರಂತವ್ರು. ಬ್ಯಾಂಕ್ ಅಕೌಂಟ್ ಕೊಡಿ ಅಂತ. ಏನೋ ಇನ್ನೇನು ಮಾಡಿಬಿಡ್ತಾರೋ ಗೊತ್ತಿಲ್ಲ, ಅಕೌಂಟೇ ಇಲ್ಲ ಅಂದ್ಬಿಡ್ತಾರಂತೆ. ನನಗೆ ನಡೆದಂಥ ಪ್ರಾಕ್ಟಿಕಲ್ ಆಗಿ ನಡೆದಂಥ ವಕೀಲರು ಹೇಳಿದ ಮಾತು ನನಗಿದ್ದು. ಹೀಗೆ ವಿಚಿತ್ರವಾಗಿದೆ ಈ ಸಮೀಕ್ಷೆ. ಯಾಕೆ ಈ ಸಮೀಕ್ಷೆ ಹಠ ಇದೆಯಾ? ಮಾಡಿ ತೋರಿಸ್ಬೇಕಿತ್ತು. ಯಾಕೆ ಬಿಟ್ರಿ ಕಾಂತರಾಜ್ ವರದಿ?